Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ನ್ಯಾಯಾಂಗ ತನಿಖೆ 50 ದಿನದಲ್ಲಿ ವರದಿ 10 ಲಕ್ಷ ರೂಪಾಯಿ ಪರಿಹಾರ ಚಿಕಿತ್ಸೆ ವೈನಾಡಿಗೆ 25 ಕೋಟಿ ಇಲ್ಲಿಗೆ 10 ಲಕ್ಷ ಕೊಡಿ ಮೇಡಮ್. ಅದಕ್ಕೊಂದು ನೈಜ ಉದಾಹರಣೆ ತಗೊಬೋದು. ಮೊನ್ನೆ ನಡೆದಂಥ ಒಂದು ಕಾಲು ತುಳಿತದ ಸಾವುಗಳನ್ನ ತಗೊಬೋದು. ಅಲ್ಲು ಅರ್ಜುನ್ ಅಂತ ಒಬ್ಬ ಸಿನಿಮಾ ಆ್ಯಕ್ಟ್ರು ಆಂಧ್ರ ಪ್ರದೇಶದಲ್ಲಿ, ಆತ ಫಿಲಿಮ್ ರಿಲೀಸ್ ಮಾಡೋಕ್ಕಂತ ಆಚೆ ಬರಬೇಕಾದ್ರೆ ಕಾಲು ತುಳಿತದಲ್ಲಿ ಪಾಪ ಒಂದು ಸಾವಾಗುತ್ತೆ. ಆ ಸಾವಿಗೆ ನೇರವೇ ಅವ್ನು ಮಾಡಿ ಜೈಲಿಗೆ ಕೂಡ ಹಾಕಿದ್ರು. ಆ ಸಿನಿಮಾ ಆ್ಯಕ್ಟರ್ ಜೈಲಿಗೆ ಹಾಕಿದ್ರು. ಇವತ್ತು ಸನ್ಮಾನ್ಯ DCM ಶಿವಕುಮಾರ್ ಅವರು ಕೆಲವು ಸಿನಿಮಾ ಸ್ಟೇಜ್ಗಳ ಮೇಲೆ ಹೇಳ್ಕೊಂತಾರೆ, ನಟ್ಟು ಬೋಲ್ಟ್ ಟೈಟ್ ಮಾಡಿಬಿಡ್ತೀನಿ ಅಂತ. ಇಂಥ ದೊಡ್ಡ ದುರಂತ ಸಾವುಗಳಾಗಿದೆ. 11 ಜನ ಸತ್ತಿದ್ದಾರೆ, 50 ಜನ ಅಸ್ವಸ್ಥರಾಗಿದ್ದಾರೆ. ಮಕ್ಕಳು ನಾಡಿನ ಭವಿಷ್ಯದ ಮಕ್ಕಳು ಸತ್ತಿದ್ದಾರೆ. ಇವತ್ತು ಯಾರು ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಇವತ್ತು ರಾಜ್ಯದ ಜನ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ, ನಿನ್ನೆ ಪೊಲೀಸ್ ಇಲಾಖೆ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ DCM ಅವರು ಉದಾಹರಣೆಗೆ ನಾನು ಹೇಳೋದು, HALಗೆ ಹೋದ್ರು. ಅಲ್ಲಿ ಅವ್ರನ್ನ ವೆಲ್ಕಮ್ ಮಾಡಿದ್ರು. ಸೀದಾ ವಿಧಾನಸೌಧಕ್ಕೆ ಬಂದರು. ನನ್ನ ಮಿನಿಟ್ ಟು ಮಿನಿಟ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಇಂಟ್ರಡಕ್ಷನ್ ನೀವು ನೋಡಿಲ್ವಾ? ಇವ್ರು ನಮ್ಮ ನೋಡಿಲ್ವಾ ನೀವು? ಇಲ್ಲ ತಡ್ರಿ ಮೇಡಮ್, ಇನ್ನು ನಾನು ಬಂದಿಲ್ಲ, ಇಂಟ್ರೊಡಕ್ಷನ್ಗೆ ಬಂದೇ ಇಲ್ಲ ನಾನು. ಸೊ HALನಿಂದ ಸೀದಾ ವಿಧಾನಸೌಧಕ್ಕೆ ಬಂದರು. ಅವರು ಸೀದಾ ವಿಧಾನಸೌಧಕ್ಕೆ ಬಂದರು, ನೋಡಿದರು, ಗೊತ್ತಾಯ್ತು ಅವ್ರಿಗೆ ಇದು ಅವ್ಯವಸ್ಥೆ ಆಗಿದೆ ಅಂತ. ಮೈಕ್ ತೊಗೊಂಡ್ರು, ಹಿಂದ್ಗಡೆ ಇರೋರೆಲ್ಲ ಹೋಗ್ರಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ರಿ ಇಲ್ಲಿ, ಪೊಲೀಸರೇ ಬರ್ರಿ ಇಲ್ಲಿ, ಇವ್ರನ್ನೆಲ್ಲ ಸರಿಸ್ರಿ ಅಂತ ಕೂಗಾಡಿದ್ರು. ಯಾರು ಕದಲಕ್ಕೆ ರೆಡಿ ಇಲ್ಲ. ಸಿದ್ದರಾಮಯ್ಯನವ್ರು ಒಂದು ಮಾತಾಡ್ತಾರೆ, ಹೋಗ್ಲಿ ಬಿಡು ಅಂತ. ಸಿ ನೀವು ಮನೆಗೆ ಹೋಗಿ ಅದನ್ನು ನೋಡಿ, ಬೇಕಾದ್ರೆ ಅದೆಲ್ಲ ರೆಕಾರ್ಡೆಡ್ ಇರುತ್ತೆ. ಸೊ ಚೀರೋದಕ್ಕೆ ಶುರು ಮಾಡಿದ್ರು DCM ಅವರು, ಅಲ್ಲಿ ಕಳಿಸ್ರಪ್ಪ, ಏನರಪ್ಪ ಇದು, ಪೊಲೀಸರು ಎಲ್ಲಿದ್ದೀರಪ್ಪ, ಬರ್ರಪ್ಪ, ಹಿಂಗೆಲ್ಲ ಅವರು ಗೊತ್ತಾಯ್ತು ಅವ್ರಿಗೆ ಇದು ಏನೋ ಸರಿ ಇಲ್ಲ ಅಂತ. ಸ್ವಲ್ಪ ಪಿಸ್ಟ್ ಆಫ್ ಆದ್ರು ಅವರು. ನಾನು ನೋಡಿದೆ DCM ಅಲ್ಲೇ. ಆಮೇಲೆ ಸಿದ್ದರಾಮಯ್ಯನವರು ಬಂದ ತಕ್ಷಣ ಅವ್ರಿಗೂ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಯ್ತು ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ. ಯಾಕೆ ಅಂದರೆ ವಿಧಾನಸೌಧದಲ್ಲಿ ನೀವು ನೋಡಿ, ವಿಧಾನಸೌಧದ ಹಿಂಗೆ ಸಣ್ಣ ಪ್ಲೇಸ್, ಓಪನ್ ಪ್ಲೇಸಲ್ಲೆಲ್ಲ ಜನ ಕರೆದಿದ್ದಾರೆ. ಅಲ್ಲಿ ಎಲ್ಲರೂ ಯಾರ್ಯಾರು ಮಿನಿಸ್ಟ್ರಸ್ಸು ಇವರು ಎಲ್ಲ ಅವ್ರ ಸಹಾಯಕರು, ಅವ್ರ ಚೇಲಗಳು, ಇವರೆಲ್ಲ ತುಂಬಿಬಿಟ್ಟಿದ್ದಾರೆ. ಗೊತ್ತಾಯಿತು ಸಿದ್ದರಾಮಯ್ಯನವ್ರಿಗೂ ಇನ್ನು ಇವ್ರನ್ನ ಓಡಿಸೋದು ಭಾಳ ಕಷ್ಟ ಐತೆ ಅಂತ. ಹೆಂಗೋ ಹಂಗೆ ಮುಗಿದ್ರೆ ಸಾಕಾಗಿತ್ತು ಅವ್ರಿಗೆ ಕಾರ್ಯಕ್ರಮ. ಆಯ್ತು ಇರಲಿ ಬಿಡು ಅಂದರು ಸಿದ್ದರಾಮಯ್ಯನವರು. ಅದಾದ ಮೇಲೆ ಇವ್ರು ಬಂದರು, ಯಾರು ಗವರ್ನರು. ಪ್ರೋಟೋಕಾಲ್ ಅವ್ರನ್ನ ಕರ್ಕೊಂಡು ಬರ್ಬೇಕು ಮೇಲೆ. ಯಾರೂ ಹೋಗಿಲ್ಲ. ನೋಡಿದ್ರೆ ಆ ಕಡೆ ಈ ಕಡೆ DK ಶಿವಕುಮಾರ್ ದಬ ಅಂತ ಕೆಳಗಡೆ ಬಂದರು. ಮೆಟ್ಲಿಳಿದ್ರು. ಅವ್ರ ಹಿಂದೆ ಇವ್ರು ಬಂದರು, ಎಜುಕೇಷನ್ ಮಿನಿಸ್ಟ್ರು, ಇವರು ಯಾರು ವೆಂಕಟೇಶ್ ಅವರು. ಇಬ್ಬರು ಬಂದರು. DK ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಹೋಗಿ ಕೂರಿಸಿದ ಮೇಲೆ ಮತ್ತೆ ಇನ್ನೇನು RCB ಪ್ಲೇಯರ್ಸ್ ಬರ್ತಾರೆ ಅನ್ನುವಾಗ ಚೇರ್ ಹಾಕ್ರು. ಇಟ್ ವಾಸ್ ಲೈಕ್ DK ಶಿವಕುಮಾರ್ ಒಬ್ಬರೇ ಒಂಥರ ಏಕಾಂಗಿಯಾಗಿ ಹೋರಾಟ ನಡೆಸ್ದಂಗಿತ್ತಲ್ಲಿ. ಅವ್ರದೇ ಕಾರ್ಯಕ್ರಮ ಹೋರಾಟ ನಡೆಸ್ದಂಗಿತ್ತು. ನನಗೇನು ಅನ್ಸುತ್ತೆ, ಅವ್ರು HALಗೆ ಹೋಗದೇನೆ ಅವ್ರು ವಿಧಾನಸೌಧದಲ್ಲೇ ಕಾನ್ಸಂಟ್ರೇಟ್ ಮಾಡಿದ್ದಿದ್ದರೆ ಇನ್ನೂ ಬೆಟರ್ ಆಗ್ತಾಯಿತ್ತು ಪ್ರೋಗ್ರಾಮು. ಬಟ್ ಒಂದಂತೂ ಸತ್ಯ, ನೀವು ಹೇಳಿದ ಪಾಯಿಂಟು ನಾನು ತುಂಬ ಎಂಡೋರ್ಸ್ ಮಾಡ್ತೀನಿ. ಚಿತ್ರ ಬಿಡುಗಡೆಯ ಸಂದರ್ಭದಲ್ಲಿ ಉಂಟಾದ ಕಾಲ್ತೊಳಿತಕ್ಕೆ ರೇವಂತ್ ರೆಡ್ಡಿ ಅವರು ಆ್ಯಕ್ಟರ್ನ ಹೊಣೆ ಮಾಡಿದರು. ಇವತ್ತು ಯು ಆರ್ ಆಲ್ಸೋ ಅ ಪಾರ್ಟಿ ಇನ್ ದಿಸ್ ಪ್ರೋಗ್ರಾಮ್. ಚೀಫ್ ಮಿನಿಸ್ಟರ್ ಈಸ್ ಆಲ್ಸೋ ಅ ಪಾರ್ಟಿ. ಹೌದಾ ಸರ್? ಈ ಸೆಲೆಬ್ರೇಷನ್ CM and DCM everybody. So CM is also a party, DCM is also a party, ministers also a party. So whom to blame? ಮೇಡಮ್ ಇವತ್ತು ನೋಡಿ, ಇವತ್ತು ಪಾಪ ಒಂದು ನಿಮಿಷ ಆರ್ಗನೈಸರೇ ಸರ್ಕಾರ. ಮೇಡಮ್ ಒಂದು ನಿಮಿಷ ಈ ವಿಚಾರದಲ್ಲಿ ಒಂದು ನಿಮಿಷ. ನನಗೇನು ಅನ್ನಿಸ್ತಾ ಇದೆ, ಮೇಲ್ನೋಡು ಕಂಡು ಬಂದಂತೆ ನಿನ್ನೆ ರಾಜ್ಯದ ಗೃಹ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟು ಅವರ ಭದ್ರತೆನ ಸುವ್ಯವಸ್ಥಿತವಾಗಿ ಹೊಟ್ಟಿದ್ದಾರೆ. ನೈಟೆಲ್ಲ ನಾವು ನೋಡಿದ್ದೀವಿ, ಮಲ್ಗೋಕ್ಕಾಗಿಲ್ಲ, ರಾತ್ರಿ ಎಲ್ಲ ಪಟಾಕಿ ಹೊಡೆದಿದ್ದಾರೆ. ಜನ ಸಂಭ್ರಮ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಪ್ರೊಟೆಕ್ಷನ್ ಕೊಟ್ಟಂಥ ಸೆಕ್ಯೂರಿಟಿಗೊಂಡ ಪೊಲೀಸ್ ಇಲಾಖೆನ ಮತ್ತೆ ಅವ್ರಿಗೆ ರೆಸ್ಟ್ ಬೇಡವಾ? ಅವ್ರ ಮನುಷ್ಯರಲ್ವಾ? ಅವ್ರು ನಮಗೋಸ್ಕರ ಇರೋದಲ್ಲ. ಅವ್ರ ಬಗ್ಗೆ ಯಾರು ಎಷ್ಟೇ ಮಾಡಿದ್ರಿ? ಇಮ್ಮಿಡಿಯೇಟ್ ಈ ಥರ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಪ್ಲಾನ್ ಮಾಡಕಾಯ್ತು, ಬ್ಲೂ ಪ್ರಿಂಟ್ ಮಾಡಕಾಯ್ತು. HALಯಿಂದ ಬರ್ತಾರೆ ಜನ, ಒಂದ್ ಸೈಡ್ ಕ್ರೌಡ್ ಆಗಬಾರ್ದು ಅಂತ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಬೇಕಾಗಿತ್ತು. ಆಗಲ್ಲ, ನಾವು ಸೆಕ್ಯೂರಿಟಿ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮೇಡಮ್ ಹೇಳಿದ್ದಾರೆ, ಪೊಲೀಸ್ ಇಲಾಖೆ ಹೇಳಿದೆ, ಯಾಕಂದ್ರೆ 24 hours ಯಾವುದೇ ವ್ಯಕ್ತಿ ಕೂಡ ಕೆಲಸ ಮಾಡಕ್ಕಾಗಲ್ಲ.
ಸಿಎಂ ಹೇಳ್ತಾರಲ್ಲ ಹೇಳಿಲ್ಲ ಅಂತ. ಸಿಎಂ ಹೇಳ್ಬೋದು, ಪೊಲೀಸ್ ಇಲಾಖೆ ಹೇಳಿತ್ತು. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸ ಅವ್ರಿಗೆ ಗೊತ್ತಿರುತ್ತೆ. ಆ ಸ್ಟ್ರೈನು, ಆ ನೋವು, ಆ ಪೇನ್ ಏನು, ಮತ್ತೆ ಆ ಒಂದು ಭದ್ರತೆ ಕೊಡ್ಬೇಕಾದ್ರೆ ಇಡೀ ರಾಜ್ಯದ ಪೊಲೀಸ್ ಎಷ್ಟು ಶ್ರಮ ವಹಿಸಿದೆ ಅಂತ ಗೊತ್ತಿರುತ್ತೆ. ಸರ್ ನೀವೇನೇ ಹೇಳಿ ಸರ್, Continuation ಒಂದ್ ನಿಮಿಷ, ಯಾರು ಒಂದ್ ನಿಮಿಷ, continuation ನೀವು- ರಾತ್ರಿ ಸರ್, ಸಂಭ್ರಮ ನೀವು- ಮಾಡಿದ್ರಲ್ಲ? ಒಂದ್ ನಿಮಿಷ ಸರ್, ಒಂದ್ ನಿಮಿಷ, ಇಲ್ಲ, ನಾಗೇಂದ್ರ ಅವರೇ ಒಂದ್ ನಿಮಿಷ. ಕೇಳಿ. ಸರ್ ಮೆರವಣಿಗೆನ ಕ್ಯಾನ್ಸಲ್ ಮಾಡಿದ್ರು, ಹೌದಾ? ಮೆರವಣಿಗೆ ಯಾಕೆ? ಸೆಕ್ಯೂರಿಟಿ ರೀಸನ್. ಒಂದ್ ನಿಮಿಷ, ಸೆಕ್ಯೂರಿಟಿ ರೀಸನ್ ಫಾರ್ ಪ್ಲೇಯರ್ಸ್, ಹೌದಾ? ಹೌದು. ಸೆಕ್ಯೂರಿಟಿ ರೀಸನ್ ಫಾರ್ ಆಡಿಯನ್ಸ್, ಸೆಕ್ಯೂರಿಟಿ ರೀಸನ್ ಫಾರ್ ಫ್ಯಾನ್ಸ್, ಸೆಕ್ಯೂರಿಟಿ ರೀಸನ್ ಫಾರ್ ಕಾಮನ್ ಪೀಪಲ್, ಅದನ್ನು ಕೂಡ ಹೇಳ್ಬೋದಾಗಿತ್ತಲ್ಲ ಪೊಲೀಸ್ ಇಲಾಖೆ, ಹೇಳ್ಬೋದಾಗಿತ್ತ. ಇಟ್ಸ್ ಓಕೆ, ವಿ ಕಾಂಟ್ ಕಾಂಪ್ರಮೈಸ್. ಸರ್ ನೀವು ಹೇಳ್ತೀರಾ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನಾವು ಹೊಣೆ ಆಗ್ಬೇಕಾಗತ್ತೆ. ಸೊ ಇವತ್ತು ನ್ಯಾಯಾಂಗ ತನಿಖೆನ, ನ್ಯಾಯಾಂಗ ತನಿಖೆ ನೀವು ಹೇಳ್ತೀರಾ ಸರ್? ಸರ್ಕಾರದ ಕಾರ್ಯಕ್ರಮ, ಸರ್ಕಾರದ ಮುಖ್ಯಮಂತ್ರಿಯಾಗಿ, ಮುಖ್ಯ ಕಾರ್ಯದರ್ಶಿಯಾಗಿ ಎಲ್ಲರೂ ಕೂಡ ಇದರಲ್ಲಿ ಪಾರ್ಟಿ, ಬಿಕಾಸ್ ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ನನ್ನ ಪ್ರಶ್ನೆ ಮುಗಿದಿಲ್ಲ. ಸೊ ಇದು ಸರ್ಕಾರಿ ಕಾರ್ಯಕ್ರಮ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇವನ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಅಧಿಕಾರಿ ವಲಯ ಆ್ಯಂಡ್ ಪೊಲೀಸ್ ಇಲಾಖೆ ಎಲ್ಲರೂ ಇದರಲ್ಲಿ ಪಾರ್ಟಿ ಆದಂಥವರೇ ಇವತ್ತು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ನ್ಯಾಯಾಂಗ ತನಿಖೆಗೆ. ಲಾಸ್ಟಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಬಿಡ್ತಾರೆ, ಕೊನೆಗೆ ಎಲ್ಲಿ ಇಡ್ತಾರೆ ಇವರು? ಕತ್ತಿನ ಪೊಲೀಸ್ ಇಲಾಖೆ, ಅದರಲ್ಲೂ ಕೂಡ ಇನ್ಸ್ಪೆಕ್ಟರು, ಅವ್ರನ್ನ ಮುಗಿಸ್ತಾರೆ. ಹಿಂಗೆ ಆಗತ್ತೆ ಅಂತ ಗೊತ್ತಿದ್ದು ನೀವ್ ಯಾಕೆ ಕಾಂಪ್ರಮೈಸ್ ಆದ್ರಿ? ಇವತ್ತು ಸರ್ಕಾರದಲ್ಲಿ ನಾವು ನೋಡಿದ್ದೀವಿ, ಕೆಲವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳು ನೋಡಿದ್ದೀವಿ, ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳು, ಘನತೆವೆತ್ತ ಮುಖ್ಯಮಂತ್ರಿಗಳು, IPS ಆಫೀಸರ್ಗಳು, SP ಗಳನ್ನ, DOSPಗಳನ್ನ ಕರೆದಿರೋ ರೀತಿ, ಮಾತಾಡಿರೋ ರೀತಿ, ಅವ್ರು ನೆಡ್ಸ್ಕೊಳ್ಳೋ ರೀತಿ, ಮತ್ತು ಸ್ಟೇಜ್ಗಳ ಮೇಲೆ ಅವ್ರು ಹೊಡೆಯಕ್ಕೆ ಹೋಗಿರೋ ರೀತಿಗಳು, ಏಯ್ ಬಾರಯ್ಯ, ಯಾರಯ್ಯ, ಏನಯ್ಯ, ಇಲ್ಲಾಕಯ್ಯ ಬಂದೆ, ಈ ರೀತಿಯಾಗಿ ಗರ್ಜನೆ ಮಾಡಿ ಒಬ್ಬ ಅಧಿಕಾರಿನ, ಅವರ ಶಕ್ತಿನ ಒಂದು ಕುಗ್ಸೋವಂಥ ಮನಸ್ಥಿತಿ ಇರೋಂಥ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಹೇಳಿರೋ ಮಾತುಗಳು ಒಪ್ಕೊಂತಾರ, ಮನ್ನಣೆ ತಗೊಂತಾರ? ಅವ್ರು ಇಷ್ಟ ಬಂದಂತೆ ನಡಿಬೇಕು. ಇಲ್ಲಿ ಜನಗಳು ಸತ್ರು ಪರವಾಗಿಲ್ಲ, ಅವ್ರ ಕುಟುಂಬ ಆಚರಣೆ ಆಗಬೇಕಾಯ್ತು. ವಿಧಾನಸೌಧ ಮುಂದೆ ಎಲ್ಲ ಸಚಿವರ ಹೆಂಡತಿ, ಮಕ್ಕಳು, ಅವ್ರ ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಕೊಂಡು, ಕುಟುಂಬದ ಕಾರ್ಯಕ್ರಮನೇ ಅಂತಲೂ ಹೇಳ್ಬೋದು.